ಇದೇ ರೀ ನಮ್ ಸೈಟ್ ತಗೊಂಡಿದೀವಿ ಫೈನಲ್ ಆಗಿ. ಜೊತೆ ಆಟ ಆಡಕ್ ಕುಂತಾರ. ಹೊಲ್ದಾಗ ಕುಂತಿಗೆ ಶೂಟ ಮಾಡೋದು ಖುಷಿನ ಬೇರೆ ನೆಮ್ಮದಿನ ಬೇರೆ ಅಲ್ರಿ. ದುಡಿತಾ ಇದ್ರೆ ಬಡತನ ಅನ್ನೋದಿರೋದಿಲ್ಲ. ನೋಡ್ರಿ ಎಷ್ಟು ಮಸ್ತ್ ನೋಡ್ರಿ ರೋಡ್ ಎಷ್ಟು ಅವ್ರ ಗಳೆ ಹೊಳೆ ಕುಂತಾರ. ಇವಾಗ ನಾವು ನಮ್ ತವ್ರ ಮನೆಗ್ ಒಳಗ ಕುಂತೀವಿ. ನ್ಯಾಚುರಲ್ ಬ್ರಷ್ ಹಂಗೆ ಪೇಸ್ಟ್. ಇವಾಗ ನಾವು ನಮ್ ತವ್ರ ಮನೆಗ್ ಒಳಗ ಕುಂತೀವಿ. ಇಲ್ಲಿ ನೋಡ್ರಿ ಅವಾಗ ಇದೆಲ್ಲ ಫುಲ್ ರೋಡ್ ಎಲ್ಲಾ ಗಚ್ಚಿಗೆ ಐತಿ. ಇವಾಗೆಲ್ಲ ರೋಡ್ ಡಾಂಬರ್ ರೋಡ್ ಹಾಕ್ಯಾರ. ಎಷ್ಟು ಚೆನ್ನಾಗ್ ಕಾಣ್ಬೇಕಂತದ. ಮತ್ತೆ ಈ ಸೈಡ್ ಹೊಲ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ನೋಡ್ರಿ ರೋಡ್ ಎಷ್ಟ್ ಚಲೋ ಕಾಣಿಸಕತ್ತಂತ. ಹೊಲಗಳದೆಲ್ಲ ಸಲತ್ನಾಗ ಇದ್ ಮಾಡ್ಯಾರ. ಅವಾಗೆಲ್ಲ ರೋಡ್ ಎಲ್ಲಾ ಫುಲ್ ಗಚ್ಚಿ ಇತ್ತು. ಹೋಗ್ಬೇಕಾದ್ರೆ ತುಂಬಾ ತೊಂದ್ರೆ ಆಗೋದು. ಇವಾಗೆಲ್ಲ ಚಲೋ ಆಗ್ಯದ. ಇಲ್ಲೆಲ್ಲ ನೋಡ್ರಿ ನಮ್ ರೈತರ ಹೊಲಗಳೆಲ್ಲ ಚಲೋ ಬಂದ. ಕೆಲವ್ ಕಡೆಗೆ ಮಳೆ ಆದ್ರೂ ಇರ್ಲಾರ್ದ ಚಲೋ ಬಂದಿಲ್ಲ. ಆದ್ರ ಈ ಕಡೆ ನಮ್ ಕಡೆಗೆ ನೀರಾವರಿ ಅದಲ್ಲ ಒಂದ್ ಸ್ವಲ್ಪ ಜಲ್ದಿ ಬಂದದ. ಒಂದೊಂದ್ ಕಡೆ ನೀರಾವರಿ ಇಲ್ಲ. ಅಲ್ಲೆಲ್ಲ ಬೀಜ ಎಲ್ಲ ಒಣಗೋಗ್ಬಿಡ್ತಾವಲ್ಲ. ನಮ್ ಕಡೆಗೆ ಕ್ಯಾನಲ್ ನೀರ್ ಅದೆಲ್ಲ ಬರ್ತಾ ಹಂಗಾಗ್ಬಿಟ್ಟು ಸ್ವಲ್ಪ ಹೊಲಗಳದೆಲ್ಲ ಚಲೋ ಬಂದದ. ಓಕೆ, ಇನ್ನು ಹೋಗ್ರಿ. ಭಾಗ್ಯನ ತವ್ರ ಮನಿ ಬ್ಲಾಗ್ ಮಾಡ್ತಾಳಂತ. ವರ್ಷ ಆಗಿ ಮದ್ವೆ ಆಗಿ ಒಂದ್ ವರ್ಷ ಆಯ್ತು. ನಮ್ಮ ಅವ್ವರ್ ಕರ್ಕೊಂಡ್ ಹೋಗಿಲ್ಲ ತವ್ರ ಮನಿಗೆ. ಇವತ್ತು ನಾನೇ ಹೋಗಕ್ಕಂತೀನಿ ನಮ್ ತವ್ರ ಮನಿಗೆ. ಬರ್ರಿ ಹೋಗೋಣ. ಯಾಕಂದ್ರೆ ಬೆಂಗಳೂರಾಗ ಅಲ್ಲೇ ಮನಿ ಬಂಗ್ಲಾಗಿರ್ತಾರ ಅಂತ ಕೇರ್ಲೆಸ್ ಮಾಡ್ಯಾರ. ತುಂಬಾ ಕೇರ್ಲೆಸ್ ಮಾಡ್ಯಾರ. ಆದ್ರೂ ಬಿ ಇಲ್ಲಿ ಅಂತ ಹೋಗ್ಬಿಡ್ತೀವಿ. ಅಲ್ಲಿಗೆ ಹೋಗ್ಬಿಟ್ಟು ಯಾಕೆ ಅಂತ ಎಲ್ಲ ಹೇಳ್ತೀವಿ. ನಾವು ಒಂದು ಕೆಲ್ಸ ಮೇಲೆ ಹೋಗ್ತೀವಿ. ಹೊರಟಿ ಹೋಗ. ನಮ್ಮ ಮಾಯರ್ ಊರಿಗೆ ಬಂದಿದ್ವಿ. ಕೋಳಿ ತತ್ತಿ ಇಟ್ಟದ. ಈ ಕಡೆ ಜಿಗ್ಗೆ ಸಾಕಿ ಇಲ್ಲೊಳಗ ಮತ್ತೆ ಇಲ್ಲೆಲ್ಲ ಅವ. ಬರ್ರಿ ಮತ್ತೆ ಇನ್ನು ಒಳಗ ತೋರಿಸ್ತೀನಿ. ಇನ್ನು ಒಳಗ ಈಗ ಇವ್ರೆ ನಮ್ಮ ಮಾಯಿ. ಇವೆಲ್ಲ ಕೋಳಿ ಇವ್ರೆ ಸಾಕ್ಯಾರ. ಇವ್ರೆ ನಮ್ಮ ನೋಡ್ರಿ. ನಮ್ಮ ಮಾಯಿ ಎಷ್ಟ್ ಚಲೋ ಮಾಡ್ಯಾಳ. ಕೋಳಿ ಮರಿ ಹೊರಗ ಹೋದ್ರ ಬೆಕ್ಕುಗಳು ನಾಯಿಗಳು ಅದು ಅವೆಲ್ಲ ಹಿಡ್ಕೊಂಡು ಹೋಗ್ತಂತ ಹಿಂಗ ಒಂದು ಮಾಮೂಲಿ ಕೋಳಿ ಅಂಗಡಿಗೆಲ್ಲ ಈ ತರ ಇರ್ತದ. ಆತರ ಪ್ಲಾನ್ ಮಾಡಿ ತಂದಾರಿ. ಏನಾಗಲ್ಲ. ಹೊರಗೆ ಬರಲ್ಲ. ಒಳಗೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತದೆ ಕೋಳಿ ಮರಿಗಳು. ಈ ಕಡೆ ನೋಡ್ಬಿಟ್ಟು ನಮ್ಮ ಶರತ್ತಗಳು ಕೋಳಿ ಚಲೋ ಕೋಳಿ ಮರಿ ಚಲೋ ಅಂತ ಕೇಳ್ತಾರ ಬರೇ. ಇದೇ ನೋಡ್ರಿ ನಮ್ಮ ಮಾವರ ಮನಿ. ನಮ್ಮ ಶಿವಣ ಮಾವ ಅಣಪ್ಪ ಕಟ್ಟಿರೋದು ಇದೆಲ್ಲ. ಅವ್ರು ಬಂದ್ಬಿಟ್ಟು ನಮ್ಮ ಆಯ್ರಿ. ನಮ್ಮ ಶಿವಣ ಮಾವ ಅಣಂತ ಮಾವ ನಮ್ಮ ಪರಸು ಮಾವ ಅವ್ರ ತಾಯಿ ಇವರು ನಮ್ಮ ತಾತ ರಾಮಣ್ಣ ಮುತ್ಯ. ಇಲ್ಲಿ ನೋಡ್ರಿ ತತ್ತಿ ಎಷ್ಟು ಇಟ್ಟರಾಗ ಇವೆಲ್ಲ ಮರಿಗಿಡ್ತಾರ. ಇವಾಗ ನಾವು ಊರಿಗೆ ಬಂತೀವಿ. ಅಂದ್ರೆ ನಮ್ ತವ್ರ ಮನೆ ಊರಿಗೆ ಬಂದೀವಿ. ಮನಿ ಬಲ್ಲಿ ಯಾರು ಇಲ್ಲ, ಎಲ್ರು ಹೊಲಕ್ ಹೋಗ್ಯಾರಂತ. ಅದಕ್ಕೋಸ್ಕರ ಹೊಲ ಗೊತ್ತಿಲ್ಲ. ಆದ್ರೂ ಬಿ ಹೆಂಗ ಹುಡ್ಕೊಂಡು ಹೋಗಕ್ ಹೊಲದ್ ಬಲ್ಲಿ. ನೋಡ್ರಿ ಇದೆಲ್ಲ ಸ್ವಲ್ಪ ಮಳೆ ಅದೆಲ್ಲ ಬಂದಿಲ್ಲ ಅಂತ ಕೆಲವೊಂದು ಗಿಡಗಳು ಏನ ಬೆಳೆದಿಲ್ಲ. ಅಷ್ಟು ಕಷ್ಟ ಅವ. ನೋಡ್ರಿ ನೀವೇ ನೋಡಕ್ ಬಂದಿರಲ್ಲ. ಒಂದೊಂದು ಚಲೋ ಬಂದ ಒಂದೊಂದು ಚಲೋ ಬಂದ. ನಮ್ಮ ಅವ್ರ ಹೊಲ ನೋಡಿಲ್ಲ. ನಾನು ಹಾಗೆ ಕೇಳ್ಕೊಂಡ್ ಹೊಂಟೀನಿ. ಮಳಿ ಬಗ್ಗಿನಿ ಮಳಿ ಬರೋದಿಗೆ ಮಳೆ ಇಲ್ಲ. ಏನ ಮಳಿ ಬಂದ ಸ್ವಲ್ಪ ಹೊಲ ತ್ಯಾವಾದ ಗೊಬ್ಬರ ಹಾಕ್ಬೇಕಂತ ಗೊಬ್ಬರ ಹಾಕಬೇಕಾರೆ ಸರಿ ಆಯ್ತು. ಮನ್ಸ್ ಬರ್ಲಾಗ್ಯದ. ನಮ್ಮ ಮಾಯ ಎಷ್ಟಾದ್ರ ಸರಿಯಾಗ ನಾವೇ ಬರ್ತೇವೆ ಸತ್ತು ಒಂಟಿ ಉಜ್ಜಿ ಅಂತ ನಾವ್ಗೆ ಹೊಲಕ್ ಹೋಗಿ ಹೊಲ್ದಾಗ ಸಿಕ್ತಿ ಗೊಬ್ಬರ ಹಾಕಕತ್ತಾರ. ನೋಡ್ರಿ ದಾರ್ಯಾಗ ಬರೋರಿಗೆಲ್ಲ ಕೇಳ್ಕೊಂಡು ಕೊನೆಗೆ ಮುಟ್ಟಿದ್ವಿ. ಕೊನೆಗೆ ನಮ್ ಕಾಕಾರು ಏನು ಗೊಬ್ಬರ ಹಾಕುಂತಾರ. ಅಲ್ಲಿ ನಮ್ ಕಾಕ ಮತ್ತೆ ನಮ್ಮ ಅಣ್ಣವ್ರ ಇಬ್ರು ಗೊಬ್ಬರ ಹಾಕುಂತಾರ. ನೋಡ್ರಿ ಹತ್ತಿ ಯಾವ ತರ ಬಂದದಂತ. ಈ ತರ ಬಂದ ಟೋಟಲ್ 6 ಎಕರೆ ಅಂತ ಲೀಸಿಗೆ ಹಾಕೊಂಡಾರ. ಮನಿ ಹೊಲ ಅಲ್ಲಿ ಅದ. ಮನಿ ಹೊಲನು ನೋಡಿಲ್ಲ ನಾನು. ಬಾಕಿ ನೀವ್ ನೋಡಿದ್ವಿ. 2-3 ಸರಿ ನೋಡಿನ ಅಷ್ಟೇ. ನೋಡ್ಯಾರ ಅಲ್ಲಿ ಗೊಬ್ಬರ ಹಾಕತ್ ಬರಾಕತ್ತಾರ. ನೋಡ್ರಿ ಆ ಕಡೆ ಮುಂದೆ ಇನ್ನೊಬ್ರು ನಮ್ಮ ಮಾವ ಗಳಕತ್ತಾರ. ಇನ್ನೊಬ್ರು ಗೊಬ್ಬರ ಹಾಕ. ಅಲ್ಲಿ ನೋಡ್ರಿ ನಮ್ಮ ಅಕ್ಕರ್ ಸದಿ ತೆಗಿಲಾಕತ್ತಾರ. ಈಗ ಕಾಣ್ಸಕುಂತಾರ. ನೀಸಲ್ ಅಂದಕತ್ತಾಳ ಹತ್ತಿಗೆ ನೋಡಿಗೆ ಮಾತಾಡ್ಸ. ಅವ್ರು ಕೂಡ ಮಾತಾಡ್ಸ. ಗಳ ವಜ್ಜಿ ನೋಡಿದ್ರ ಏನಿರ್ತಿದೆ ಹೆಚ್ಚುಗಳಿಗೆ ಹೆಸರು ನಮ್ಮ ನೋಡ್ರಿ. ಮುಂಜಾನೆ ಸೊಂಟು ಊಟ ಮಾಡ್ಲಾರದ ಹೆಂಗೆ ಗೊಬ್ಬರ ಹಾಕಕತ್ತಾರ. ಗೊಬ್ಬರ ಹಾಕೋ ಟೈಮ್ಗೆ ಊಟ ಮಾಡ್ಬೇಕು. ನಮ್ಮ ಅಕ್ಕ ಯಾವಾಗ್ಲೂ ಹಿಂಗ್ ಕರೆಯಕತ್ತಾರ. ಅವ್ರ ಹಂಗ ಫಸ್ಟ್ ಕೆಲ್ಸ ಮುಗಿಬೇಕನ್ನೋರ. ಗಾಡಿ
ರೈತರ ಕಷ್ಟ ಹಿಂಗೆಲ್ಲ ಇರ್ತಾವ. ಕಷ್ಟಪಟ್ಟು ಬೆಳೆ ಬೆಳೆದ್ರೆ ಬೆದ್ರಾಕತ್ತಾರ್ರಿ ಇದಕ್ಕೆ. ನಾವ್ ದುಡಿಯಾಕತ್ತೀವಿ ಹೊಲ್ದಾಗ, ನೀವ್ ವಿಡಿಯೋ ಮಾಡಕ್ ಬಂದ್ರಿ ಅಂತ. ಮುಂಜಾನೆ ಉಂಟು ಗೊಬ್ಬರ ಊಟ ಮಾಡ್ಲಾರ್ದ ಹಂಗೆ ಹಾಕಾಕತ್ತಾರ. ಬಾಯಿಗೆ ಹೋಗಿ ಅದ್ರ ಸಲುವಾಗಿ ನೀರ್ ತಗೊಂಬರಾಕತ್ತಾರ ನೋಡಲ್ಲಿ. ಪಾಪ ಅವ್ರು ಊಟ ಬಿ ಮಾಡಿಲ್ಲ, ಮುಂಜಾನಿಂದ ನೀರ್ ಬಿ ಕುಡ್ದಿಲ್ಲ ಅಂತ. ಅದಕ್ಕೋಸ್ಕರ ನೀರಾರ ಕೊಡವ. ಗೊಬ್ಬರ ಹಾಕೋ ಟೈಮ್ಗೆ ಊಟ, ಗೊಬ್ಬರ ಎಣ್ಣೆ ಹೊಡಿಯೋ ಟೈಮ್ಗೆ ಹೊಟ್ಟೆ ತುಂಬ ಊಟ ಅದೆಲ್ಲ ಮಾಡಿಗೆಸಿ ಕೆಲ್ಸ ಮಾಡ್ಬೇಕು. ಅವಾಗ ಯಾವ್ದು ಕೆಮಿಕಲ್ ಆಗ್ಲಿ ಎಣ್ಣೆ ಆಗ್ಲಿ ಮೈಗ್ ಹತ್ತದಿಲ್ಲ. ಅವ್ರ ಹಂಗೆ ಉಪವಾಸ ಮಾಡಕತ್ತಾರ. ಎತ್ತುಗಳ ಮುಂದೆ ಹೋದ್ರ ಅವು ಬೆದರ್ಲಾಕತ್ತಾವ. ಇದು ಒಂಥರ ಸ್ಟಿಕ್, ಕ್ಯಾಮ್ರಾ ಸ್ಟಿಕ್ ಒಂಥರ ಅದು ಕೋಲ್ ತರ ಕಾಣಿಸುತ್ತದಲ್ಲ ಕ್ಯಾಮ್ರಾ, ಅದಕ್ಕ ರಜಕೆಗೊಂತ ಬಾಂಗೆ ಬರ್ಲೆ ನೀ ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನಾನ್ ಒಣಕ್ ಬರ್ತೀನಿ ಹಸ್ವ ಹೊಡ್ಕೊಂಡು. ಎತ್ಕೊಳ್ ನಿಮ್ ಅಣ್ಣ ತಗೊಂಡೋಗ್ಯಾನ, ಇಲ್ಲಾಂದ್ರೆ ಬರ್ಬೋದಿತ್ತು. ಅವ್ರು ಬರ್ತಾರ ಈಗ. ಗಾಳಿ ಮತ್ತೆ ಮಸಾಲೆ ಹಾಕಂತಾರ. ಹೋಗ್ ನಾ ದೂರನೇ ಇರ್ತೀನಿ ಹೋಗ. ನೀ ದೂರ ಇರ್ತೆ. ಯಾಕಂದ್ರ ಎತ್ತು ಬೆದರ್ತಾವ, ಅನ್ಸ್ತಾವ. ನನಗ ಬರ್ತದಲ್ಲ. ನೀನೇನ್ ಅನ್ಸ್ಬೇಡ ಹೋಗ. ಅದ್ರಾಗ ಸ್ವಲ್ಪ ಅದು ಸೀರೆ ಕೆಂಪು ಕಲರ್ ಕಾಣಿಸ್ತದ, ನೋಡು ಹುಷಾರಾಗಿರ. ಹಂಗಂದ್ರ ನಮ್ ಕಾಕರ್ ಮುಂದಾದ್ಮ್ಯಾಗ ಆಮ್ಯಾಗ ಹಿಂದಿಂದ ಕೊಡ್ತೀನಿ ನಾನು. ಏನಿಲ್ಲ, ನಿಂತಾರ ಬಾ ಪಟ್ನ. ನಿಂತಾರ ನಡಿ. ಇಲ್ಲ, ಇಲ್ಲಿಗೆ ಬರ್ತಾರ. ಅಲ್ಲಿ ಬರ್ಲಾಕತ್ತಾರ ನಮ್ಮ ದೂರನೇ ಇರೋ ಯಾಕೆ ಸುಮ್ಮನೆ ಬೆದರ್ತಾವ. ಅದ್ರ ಬೇರೆ ನನ್ನನ್ನ ನೋಡ್ಕೊಂಡ್ ಬರ್ಲಾಕತ್ತಾಗ. ನೀ ಕುಡಿತೆ? ಇಲ್ಲ ಇಲ್ಲ ಅಲ್ಲ ಸಣ್ಣ ಇಲ್ಲ, ಅವ್ರು ಸ್ವಲ್ಪ ನಾಚಿಕೆ ಅಂತಾರ, ಹೆಣ್ಮಕ್ಳು ಗೊತ್ತಲ್ಲ. ಬಂದ್ರು ಇಲ್ಲಿ ಅಷ್ಟೊಂದು ಸ್ವಲ್ಪ ಗಿಡಗಳು ಯಾಕೇನು ಬೆಳೆದಿಲ್ಲ. ನಿಂತು ಹೋಗ. ಹೊಂಟಾಳ ಭಾಗ್ಯ ನೀರ್ ತಗೊಂಡು ಸ್ಟೈಲ್ ಆಗಿ ಹೊಂಟಾಳ. ಅದು ನೋಡ್ ಬೆಳೆಯುತ್ತ ನೋಡಾಕತ್ತ. ನೋಡ್ ಪಟ್ನ ಕೊಡ. ಈಗ ನಿಂತಾರ. ಎತ್ತು ಬೆದರ್ತಾವ ಅಲ್ಲಿ ಹೋದ್ರ. ಊಟ ಮಾಡ್ಬೇಕಮ್ಮ, ಸ್ವಲ್ಪ ಹೊತ್ತು ನಿಂದ್ರಿಸಿ ಮಾಡ್ಬೇಕು. ಅವಾಗ ಏನ್ ಅನ್ಸಲ್ಲ. ಮುಗಿದ್ರ ಸಾಕ ಅಂತ ಅವ್ರಿಗಿರ್ತದ. ಹಂಗೆಲ್ಲ ಉಪವಾಸ ಹಂಗೆಲ್ಲ ಮಾಡ್ತೀವಿ. ಹಿಂದಗಡಿಗೆ ಕೊಡ್ಬೇಕಲ್ಲ ದಾಡಿ. ಒಂದೆರಡು ಚೀಲ ಅದಲ್ಲ ಸಿದ್ದರಾಮನ. ಅಲ್ಲಿ ಕಾಣ್ಸಕೊಂತಾರಲ್ಲ ಅವ್ರೇನಾ? ಸಿದ್ದರಾಮನ ಅಲ್ಲಿರೋದು. ಅಲ್ಲಿಗೆ ನಾವು ಅಂತ ಅವರು ಮಸಾಲೆ ಹಾಕೊಂತಾರ. ಮತ್ತೆ ಅದ್ರ ಸಲುವಾಗಿ ಈಗೆಲ್ಲ ಗೊಬ್ಬರ ಹಾಕದ ಕೆಲ್ಸ. ಇನ್ನ ಅಷ್ಟೊತ್ತ 4 ತನ ಐತಿ ಊಟ ಮಾಡ್ಲಾರ್ದ ಹಿಂಗೆ ಮಾಡಿ. ಬಲ್ ನಿಮ್ ಸಿದ್ದರಾಮಣ್ಣಗ ನಂಗೆ ನೀರ್ ತಗೊಂಡ್ ಹೋಗದೆ. ಅದ ಅಲ್ಲಿ ಇದಕ್ಕ ಹೌದಲ್ಲ. ಕೆಲ್ಸಕ್ಕ ನಡಿ. ಬಿಂದಿಗೆ ಎಲ್ಲಿ ತಂದಿ ಅಲ್ಲಿಗೆ ಇಡು. ನಡಿ ಬಾ, ಈ ಕಡೆ ಬಾ. ಅಲ್ಲೇ ತಗೊಂಡೋಗಿ ಇಡ್ತೀನಿ. ನಡಿ. ಬಿಂದಿಗೆ ಎಲ್ಲಿತ್ತು ಅಲ್ಲಿಗೆ ಹೋಗಿ ತಗೊಂಡೋಗಿ ಇಡೋದೇವು. ನೋಡ್ರಿ, ಇವಾಗ ನಮ್ಮ ಅವ್ರ ಗಳೆ ಹೊಡ್ಯಾಕ ಕುಂತಾರ. ಗಳೆ ಹೊಡೆದಿಲ್ಲ ಅನ್ಸರ. ಹೊಲ್ದಾಗ ಕುಂತಿಗೆ ಊಟ ಮಾಡೋದು ಖುಷಿನೇ ಬೇರೆ, ನಂದಿನೇ ಬೇರೆ. ಕಷ್ಟಪಟ್ಟಾರ ಅವ್ರು, ಊಟ ಮಾಡಾರ ನಾವು. ಇವ್ರು ನಮ್ ಕಾಕ ಮತ್ತೆ ಇಲ್ಲಿ ನಮ್ಮ ಅಣ್ಣಾರ. ನೋಡ್ರಿ, ಅವಾಗ್ಲೇ ಯಾರು ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ. ಅಲ್ಲಿ ನಮ್ ಸಣ್ಣವ್ರು ನಾಚಿಕೆ ಕುಂತಾರ. ಬೇಡ ಅಂದ್ರ ಆದ್ರೂ ನಾವೇ ವಿಡಿಯೋದಾಗ. ನಮ್ಮ ಮುಂಜಾನೆ ಊಟ ಮಾಡಿಲ್ಲ. ಊಟ ಮಾಡ್ಬಾ ಅಂತ ನಮ್ಮ ಅಕ್ಕ 100 ಸಲ ಕರ್ಬರಿ ಊಟ ಮಾಡಾಕತ್ತ. ಯಾಕಂದ್ರ ಮಳಿ ಬಂದ್ರ ಮತ್ತೆ ಗೊಬ್ಬರ ಹಾಕಕ್ಕಾಗಲ್ಲ. ಹಂಗಾಗಿ ಫಸ್ಟ್ ಕೆಲ್ಸ ಆಗಿಲ್ಲ, ಆಮೇಲೆ ಊಟ ಮಾಡೋಣ ಅಂತ ಸಂತು ಇವಾಗ ಇದ್ ಮಾಡಕತ್ತ. ಅವರೆಲ್ಲ ಬಾಳ ನಾಚಿಕೆ ಕುಂತಾರ, ಬೇಡ ಅನ್ನಕುಂತಾರ. ಆದ್ರೂ ನಾವ್ ಮನಿ ಕಡೆಗೆ ಹೋಗ್ ಅನ್ಕೊಂಡಿವಿ. ಊಟ ಮಾಡಿ ಹೋಗ್ತಿರ ಅಂತ ಹೊಲಕ್ ಬಂದ್ ಹಂಗೆ ಹೋಗ್ಬಾರ್ದು ಅಂತಂದ್ರ ಅದಕ್ಕೆ ಊಟ ಮಾಡಿ ಮನಿ ಕಡೆಗೆ ಹೋಗ್ತಿವ್ರಿ. ಇಲ್ಲಿ ನೋಡ್ರಿ, ಇದ್ರಾಗ ಇಲ್ಲಿ ನೀರಿಗೆ ಸ್ವಲ್ಪ ತಿಪ್ಪಲ ಅದ. ದೂರ ಬೋರಿಂಗ್ಗಳು ಅವು ದೂರ ಹೋಗಿ ಇದ್ರಾಗ ಇಟ್ಕೊಂಡ್ ನೀರ್ ತಗೊಂಬರೋದು ಒಂದೇ ಸಲ, ಒಂದು 4-5 ಬಿಂದಿಗೆ. ಇವಾಗ ಹೋಗಿ ನಾನು ನಮ್ ರಾಜಶೇಖರ್ ತಗೊಂಬಂದಿವಿ. ಇವಾಗ ಇವ್ರಾಗ ಹೊಂಟ್ರಿ. ಟಾಟಾ, ಬಾಯ್ ಬಾಯ್. ಬಾಯ್.
ನೋಡ್ರಿ, ಬಾಗ್ಯನ್ ತವರೂರಾಗನೆ ಒಂದು ಸೈಟ್ ಪರ್ಚೇಸ್ ಮಾಡಿದ್ವಿ 30-40. ಇದೇ ಸೈಟ್ ಅದು. ಅಲ್ಲೇ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಮ್ಮ ಮಾವ ಅನಂತ್ ಮಾವ ಅವರು ಈ ತರ ಸೈಟ್ ಅದ ನೋಡು, ನಿನ್ಗೆ ಇಷ್ಟ ಆಗ್ಬೋದು, ಕೇಳಿದಲ್ಲ ಅಂತ ಹೇಳಿದ್ರು. ನಾನ್ ನಮ್ಮ ಮಾವಾಗ ಹೇಳಿದೆ, ನೋಡ್ ಮಾವ, ಅಲ್ಲಿ ಊರಾಗ ನಮ್ಗೆ ಇರಾಕ ಸ್ವಲ್ಪ ಇಟ್ರಿಕ್ ಆಗಿದ್ರೆ ಹಂಗಾಗ್ಬಿಟ್ಟು ಒಂದ್ ಸೈಟ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅದು ನಮ್ಮ ಮಾವಾಗ ಹೇಳಿದ್ದೆ. ಅವ್ರು ಒಳ್ಳೆ ಜಾಗ ನೋಡ್ಬಿಟ್ಟ ಹೇಳಿದ್ರು. ಅದ್ರದ್ದು ಪ್ರೈಸ್ ಅದೆಲ್ಲ ಮಾತಾಡ್ಬಿಟ್ಟು, ಓನರ್ ಜೊತೆ ಮಾತಾಡ್ಬಿಟ್ಟು ಅವರೇ ಎಲ್ಲ ಡೀಲ್ ಮುಗಿಸಿರ್ರಿ ಅದನ್ನೆಲ್ಲ. ನಾನು ಬೆಂಗಳೂರಿಂದಾನೆ ಅಮೌಂಟ್ ಹಾಕಿದ್ದೆ. ಅವರು ಅದೆಲ್ಲ ಮುಗಿಸಿದ ಮೇಲೆ ಇಲ್ಲಿ ಅಗ್ರಿಮೆಂಟ್ ಗೋಸ್ಕರ ಬಂದಿದ್ವಿ. ಇದೇ ರೀ ನಮ್ ಸೈಟ್ ತಗೊಂಡಿದ್ವಿ ಫೈನಲ್ ಆಗಿ. ಹಿಂಗ್ 40 ಹಿಂಗ್ 30 ರೀ. 2 ಕಡೆ ರೋಡ್ ಬರ್ತದ. ಈ ಕಡೆ 20 ಫೀಟ್ ರೋಡ್ ಮತ್ತ ಈ ಕಡೆ 20 ಫೀಟ್ ರೋಡ್. 2 ಸೈಡ್ ರೋಡ್ ಬರ್ತದ. ಮಸ್ತಾಗದ ಜಾಗ ಮಾತ್ರ ಚಲೋ ಅದ. ಬೆಂಗಳೂರಲ್ಲಿ ಡೇ ಅಂಡ್ ನೈಟ್ ಕಷ್ಟಪಟ್ಟು ಕೂಡಿಟ್ಟು ದುಡ್ಡಲ್ಲಿ ಕೊನೆದಾಗಿ ಒಂದ್ ಸೈಟ್ ಪರ್ಚೇಸ್ ಮಾಡಿದ್ವಿ. ನಮ್ಮೂರಲ್ಲೇ ಸೈಟ್ ತಗೋಬೇಕಂತ ಅನ್ಕೊಂಡಿದ್ವಿ, ಬಟ್ ಅಲ್ಲಿ ಜಗ್ಗಿ ರೇಟ್ ಇತ್ತು. ಇಲ್ಲ ಒಂದ್ ಸ್ವಲ್ಪ ಕಡಿಮೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾವ್ ಇಲ್ಲೇ ತಗೊಂಡ್ವಿ. ಎಲ್ಲಿ ಕಮ್ಮಿ ಇರ್ತದ ಅಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತದ ಆ ದುಡ್ಡಲ್ಲೇ ತಗೊಂಡ್ಕೊಂಡು ಇವ್ರೂರಲ್ಲಿ ಸಿಕ್ತು. ಹಂಗಾಗ್ಬಿಟ್ಟು ಇಲ್ಲಿ ತಗೊಂಡಿ. ಅಲ್ಲಿ ನಮ್ಮೂರಲ್ಲಾದ್ರ ಒಂದ್ ಸೈಟಿಗೆ ಜಾಸ್ತಿ ಪ್ರೈಸ್ ಇತ್ತು, ಹಂಗಾಗ್ಬಿಟ್ಟು ತಗೊಳಕ್ ಆಗ್ಲಿಲ್ಲ. ಓಕೆ ಸರ್, ನೋಡ್ರಿ ನಮ್ ಸೈಟ್ ಇಷ್ಟ ಬಹಳ ಖುಷಿ ಆಗಕ್ಕಂತದ. ನಾವೇ ಓನ್ ಆಗಿ ಸೈಟ್ ತಗೊಂಡಿವಿ ಅಂತ. ಇವಾಗ ಅಗ್ರಿಮೆಂಟ್ ಅದೆಲ್ಲ ಆಗ್ಯದ್ರಿ. ಪಂಚಾಯತಿ ಸೇರ್ಸ್ಬೇಕು. ಪಂಚಾಯತಿಗೆ ಏನೋ ಕೆಲಸಗಳದೆಲ್ಲ ಇವಾಗೆಲ್ಲ ಜಾಸ್ತಿ ಅವಂತ. ಎಲೆಕ್ಷನ್ ಟೈಮ್ ಅದೆಲ್ಲ. ಎಲೆಕ್ಷನ್ ಮುಗಿದ್ಮೇಲೆ ನೋಡಮಂತ ಅಂದಾರ. ಹಂಗಾಗ್ಬಿಟ್ಟು ಇವಾಗ ಅದೆಲ್ಲ ಮುಗಿಸ್ಕೊಂಡು ಊರಿಗೆ ಅದೆಲ್ಲ ಹೋಗ್ಬೇಕು. ನೋಡ್ರಿ, ಒಂದ್ ವರ್ಷದಾಗ ನಮ್ದು ಸಾಲ ಎಲ್ಲ ತೀರ್ಸಿ ಇವಾಗ ನಾವು ಓನ್ ಆಗಿ ಒಂದ್ ಸೈಟ್ ತಗೊಂಡಿವಿ. ಏನು ಸಾಲ ಇಲ್ದೆ ಏನಿಲ್ದೆ ಇವಾಗ ಆರಾಮಾಗಿ ನೆಮ್ಮದಿಯಾಗಿ ನಾವ್ ಅಷ್ಟೇ. ಇವಾಗ ಏನಿದ್ರು ಈ ಸೈಟ್ ಅಲ್ಲಿ ಮನೆ ಅದೆಲ್ಲ ಕಟ್ಟೋ ಪ್ಲಾನ್ ಮಾಡ್ಬೇಕು. ಏನಲ್ರಿ, ದುಡಿತಾ ಇದ್ರೆ ಬಡತನ ಅನ್ನೋದಿರೋದಿಲ್ಲ. ದುಡಿಲಿಲ್ಲ ಅಂದ್ರೆ ಬಡತನ ಇರ್ತದೆ. ಎಲ್ರಿಗೂ ಇಲ್ಲಿಂದ ಸ್ಟಾರ್ಟ್ ಆತ್ರಿ ನಮ್ದು. ಇಲ್ಲಿಂದ ಅವಾಗ್ಲೇ ತೋರ್ಸಿದ್ವಲ್ಲ ಅಲ್ಲಿವರೆಗೂ, ಅಲ್ಲಿ ತನ ಆರಾಮಾಗಿ ಒಂದು 4 ರೂಮ್ ಕಟ್ಬಿಟ್ಟು ಸ್ವಲ್ಪ ಮುಂದೆ ಪಡಿಸಾಲ ಅದೆಲ್ಲ ಮಾಡ್ಕೋಬಹುದು. ರೋಡ್ ಬೇರೆ ಬಂದದಲ್ಲ, ನಮ್ಗೆ ಮೇನ್ ಆಗಿ ರೋಡ್ ಅದೆಲ್ಲ ಬೇಕಿತ್ತು ಮುಂದ. ಸೊ ಅದಕ್ಕೋಸ್ಕರ ರೋಡ್ ಬಗ್ಲಾಗೆ ಇರೋ ತರ ಸೈಟ್ ತಗೊಳಮಂತ ಅನ್ಕೊಂಡಿದ್ವಿ. ನಾವ್ ಯಾವ ತರ ಅನ್ಕೊಂಡ್ವಿ, ನಮ್ಗೆ ಅದೇ ತರನೇ ಸೈಟ್ ಅದೇ ತರ ಸಿಕ್ಕಿಲ್ಲ. ನಮ್ಮ ಅನಂತ್ ಅವರು ಅದನ್ನ ಇದಕ್ಕೆಲ್ಲ ಕರಡ ಅವ್ರೆ ಅಂತ ಹೇಳ್ಬೇಕು. ಒಳ್ಳೆ ಜಾಗನ ನೋಡ್ಬಿಟ್ಟು ಕೊಡ್ಸ್ಯಾರ್ರಿ. ಓಕೆ, ಅವ್ರಿಗೆ ಇದೇ ವಿಡಿಯೋದಲ್ಲಿ ಹಂಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ ರೀ, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀವಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವ್ರಿ. ನಮ್ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಧನ್ಯವಾದಗಳು.